ನಮಸ್ಕಾರ ಬಂಧುಗಳೇ, ನೀವು ಎಂದಾದರೂ ಅಂದುಕೊಂಡಿದ್ದೀರಾ ಕೇವಲ ಧಾನ್ಯ ಅಳೆಯುವ ಒಂದು ಪಾತ್ರೆ ಸಾಕ್ಷಾತ್ ಪರಶಿವನ ಲಿಂಗವಾಗಿ ಬದಲಾಗಬಹುದು ಎಂದು? ಕುರುಡು ಭಕ್ತನೊಬ್ಬನ ಅಚಲ ವಿಶ್ವಾಸಕ್ಕೆ ಮೆಚ್ಚಿ ಕೈಲಾಸನಾಥನೇ ಧರೆಗೆ ಇಳಿದು ಬಂದ ಅಪರೂಪದ ಕತೆ ನಿಮಗೆ ಗೊತ್ತೇ? ಇಂದು ನಾವು ನಿಮ್ಮನ್ನು ಕರೆದೊಯ್ಯುತ್ತಿರುವುದು ಕರ್ನಾಟಕದ ಉಕ್ಕಿನ ನಗರಿ ಎಂದು ಕರೆಸಿಕೊಳ್ಳುವ ಬಳ್ಳಾರಿಗೆ. ಇಲ್ಲಿನ ಮಣ್ಣಿನಲ್ಲಿ ಇತಿಹಾಸವಿದೆ, ಇಲ್ಲಿನ ಬೆಟ್ಟಗಳಲ್ಲಿ ಪವಾಡಗಳಿವೆ. ಇಲ್ಲಿನ ಕೋಟೆಯ ಪಾದದಡಿಯಲ್ಲಿ ನೆಲೆಸಿರುವ ಕೋಟೆ ಮಲ್ಲಿಕಾರ್ಜುನ ಸ್ವಾಮಿ ಕೇವಲ ದೇವಸ್ಥಾನವಲ್ಲ, ಅದು ಭಕ್ತ ಮತ್ತು ಭಗವಂತನ ಅವಿನಾಭಾವ ಸಂಬಂಧದ ಸಂಕೇತ. ಬನ್ನಿ, ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಬಳ್ಳಾರಿಯ ಇತಿಹಾಸ, ಮಲ್ಲಿಕಾರ್ಜುನ ಸ್ವಾಮಿಯ ಉದ್ಭವದ ರೋಚಕ ಕಥೆ ಮತ್ತು ಇಲ್ಲಿನ ಗ್ರಾಮ ದೇವತೆ ಕನಕದುರ್ಗಮ್ಮನ ಮಹಿಮೆಯನ್ನು ಕಣ್ಣಾರೆ ಸವಿಯೋಣ. ಬಳ್ಳಾರಿ ಹೆಸರಿನ ಹಿಂದಿನ ರಹಸ್ಯ ಮತ್ತು ಪುರಾಣ. ಬಳ್ಳಾರಿ ಅಂದ ಕೂಡಲೇ ನಮಗೆ ನೆನಪಾಗುವುದು ಅಲ್ಲಿನ ಬೃಹತ್ ಕೋಟೆ ಮತ್ತು ಉಕ್ಕಿನ ಕಾರ್ಖಾನೆಗಳು. ಆದರೆ ಈ ನಗರಕ್ಕೆ ಬಳ್ಳಾರಿ ಎಂಬ ಹೆಸರು ಹೇಗೆ ಬಂತು? ಇದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ. ಪುರಾಣಗಳ ಪ್ರಕಾರ ದೇವತೆಗಳ ರಾಜ ಇಂದ್ರನು ಬಳ್ಳ ಎಂಬ ಅಸುರನನ್ನು ಸಂಹಾರ ಮಾಡಿದ ಜಾಗವಿದು. ಹಾಗಾಗಿ ಇದಕ್ಕೆ ಬಳ್ಳಾರಿ ಎಂಬ ಹೆಸರು ಬಂತು ಎನ್ನಲಾಗುತ್ತದೆ. ಇನ್ನೊಂದು ಆಸಕ್ತಿದಾಯಕ ಸಂಗತಿ ಎಂದರೆ ಹಂಪಿ ಇಲ್ಲಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ರಾಮಾಯಣ ಕಾಲದ ಹಂಪಿಗೂ ಈ ಪ್ರದೇಶಕ್ಕೂ ಹತ್ತಿರದ ಸಂಬಂಧವಿದೆ. ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಈ ಭಾಗಕ್ಕೆ ಸಂಚರಿಸಿದ್ದರು ಎಂಬ ನಂಬಿಕೆ ಭಕ್ತರಲ್ಲಿದೆ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಮೌರ್ಯರು, ಶಾತವಾಹನರು, ಚಾಲುಕ್ಯರು ಮತ್ತು ವಿಜಯನಗರದ ಅರಸರು ಈ ಭೂಮಿಯನ್ನು ಆಳಿದ್ದಾರೆ. ಪ್ರತಿಯೊಬ್ಬ ರಾಜರು ಇಲ್ಲಿ ಕೇವಲ ಕೋಟೆಗಳನ್ನು ಮಾತ್ರವಲ್ಲ, ಭವ್ಯವಾದ ದೇವಾಲಯಗಳನ್ನು ನಿರ್ಮಿಸಿ ಹೋಗಿದ್ದಾರೆ. ಮಲ್ಲಯ್ಯ ಎಂಬ ಭಕ್ತ ಮತ್ತು ಅಳೆಯುವ ಪಾತ್ರೆಯ ಪವಾಡ. ಈಗ ನಾವು ಈ ದೇವಾಲಯದ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬಂದಿದ್ದೇವೆ. ಕೋಟೆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಮಲ್ಲೇಶಪ್ಪ ಎಂದೂ ಕರೆಯುತ್ತಾರೆ. ಇದಕ್ಕೆ ಕಾರಣ ಮಲ್ಲಯ್ಯ ಎಂಬ ಒಬ್ಬ ಪರಮ ಶಿವಭಕ್ತ. ಬಳ್ಳಾರಿ ತಾಲೂಕಿನ ಕೋಲೂರು ಗ್ರಾಮದಲ್ಲಿ ವಾಸಿಸುತ್ತಿದ್ದ ಮಲ್ಲಯ್ಯನಿಗೆ ಕಣ್ಣು ಕಾಣಿಸುತ್ತಿರಲಿಲ್ಲ. ಆದರೆ ಆತನ ಮನಸ್ಸು ಯಾವಾಗಲೂ ಶಿವನ ಧ್ಯಾನದಲ್ಲಿರುತ್ತಿತ್ತು. ತನ್ನ ಭಾವ ಭರಮಣ್ಣನ ಜೊತೆ ವ್ಯಾಪಾರಕ್ಕಾಗಿ ಈ ಪ್ರದೇಶಕ್ಕೆ ಬಂದಿದ್ದ ಮಲ್ಲಯ್ಯನಿಗೆ ಒಂದು ನಿಯಮವಿತ್ತು. ಶಿವಲಿಂಗವನ್ನು ಪೂಜಿಸದೆ ಆತ ಅನ್ನ ನೀರು ಮುಟ್ಟುತ್ತಿರಲಿಲ್ಲ. ಆದರೆ ಅಂದು ಅವರು ತಂಗಿದ್ದ ಜಾಗದಲ್ಲಿ ಯಾವುದೇ ದೇವಾಲಯವಿರಲಿಲ್ಲ. ಹಸಿದ ಮಲ್ಲಯ್ಯನನ್ನು ನೋಡಿ ಭರಮಣ್ಣನಿಗೆ ಒಂದು ಉಪಾಯ ಹೊಳೆಯಿತು. ಆತ ತಾನು ಧಾನ್ಯ ಅಳೆಯಲು ತಂದಿದ್ದ ಬಳ್ಳ ಅಂದರೆ ಅಳೆಯುವ ಪಾತ್ರೆಯನ್ನು ಒಂದು ಬಂಡೆಯ ಮೇಲೆ ಬೋರಲು ಹಾಕಿ ಅದರ ಸುತ್ತ ಹೂವಿನ ಹಾರ ಹಾಕಿ ಇದೇ ಶಿವಲಿಂಗ, ಪೂಜೆ ಮಾಡು ಎಂದು ಸುಳ್ಳು ಹೇಳಿದನು. ನಿಷ್ಕಲ್ಮಶ ಮನಸ್ಸಿನ ಮಲ್ಲಯ್ಯ ಆ ಪಾತ್ರೆಯನ್ನು ಶಿವನೆಂದು ನಂಬಿ ಭಕ್ತಿಯಿಂದ ನಮಸ್ಕರಿಸಿದನು. ತಮಾಷೆ ಮಾಡಲು ಹೋದ ಭರಮಣ್ಣ ಆ ಪಾತ್ರೆಯನ್ನು ತೆಗೆಯಲು ಹೋದಾಗ ಅದು ಬಂಡೆಗೆ ಅಂಟಿಕೊಂಡಿತ್ತು. ಎಷ್ಟು ಪ್ರಯತ್ನಿಸಿದರೂ ಅದು ಕದಲಲಿಲ್ಲ. ಆಗ ಸಾಕ್ಷಾತ್ ಪರಮೇಶ್ವರ ಮತ್ತು ನಂದೀಶ್ವರರು ಅಲ್ಲಿ ಪ್ರತ್ಯಕ್ಷರಾದರು. ಮಲ್ಲಯ್ಯನ ಭಕ್ತಿಗೆ ಮೆಚ್ಚಿ ತಾವು ಅಲ್ಲೇ ನೆಲೆಸುವುದಾಗಿ ತಿಳಿಸಿದರು. ಬಳ್ಳ ಎಂದರೆ ಅಳೆಯುವ ಪಾತ್ರೆ, ಅರೆ ಎಂದರೆ ಬಂಡೆ. ಹೀಗೆ ಬಳ್ಳ ಅರೆ ಸೇರಿ ಬಳ್ಳಾರಿ ಎಂಬ ಹೆಸರು ಬಂದಿತು ಎಂಬುದು ಜನರ ಅಚಲ ನಂಬಿಕೆ. ಕೋಟೆ ಮತ್ತು ದೇವಾಲಯದ ವಾಸ್ತುಶಿಲ್ಪ. ಬಳ್ಳಾರಿಯ ಕೋಟೆ 2 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ. ಎಗುವು ಕೋಟೆ ಮೇಲ್ಭಾಗ ಮತ್ತು ದಿಗುವು ಕೋಟೆ ಕೆಳಭಾಗ. ಮೇಲಿನ ಕೋಟೆಯನ್ನು ವಿಜಯನಗರದ ಸಾಮಂತ ರಾಜ ಹನುಮಪ್ಪ ನಾಯಕ ನಿರ್ಮಿಸಿದರೆ ಕೆಳಗಿನ ಕೋಟೆಯನ್ನು 18ನೇ ಶತಮಾನದಲ್ಲಿ ಹೈದರ್ ಅಲಿ ನಿರ್ಮಿಸಿದನು. ಈ ಕೋಟೆಯ ಪಾದಭಾಗದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯವಿದೆ. ಇಲ್ಲಿನ ರಾಜಗೋಪುರ 9 ಅಂತಸ್ತುಗಳನ್ನು ಹೊಂದಿದ್ದು ಅತ್ಯಂತ ಎತ್ತರವಾಗಿ ಮತ್ತು ಆಕರ್ಷಕವಾಗಿ ಕಾಣುತ್ತದೆ. ದೇವಾಲಯದ ಒಳಗಿನ ಪ್ರಾಂಗಣವು ವಿಶಾಲವಾಗಿದ್ದು ಕಲ್ಲಿನ ಮಂಟಪಗಳು ಮತ್ತು ಸುಂದರವಾದ ಪ್ರದಕ್ಷಿಣಾ ಪಥವಿದೆ. ಗರ್ಭಗುಡಿಯ ಎದುರು ನಂದೀಶ್ವರನ ಸುಂದರ ಮಂಟಪವಿದ್ದು ಭಕ್ತರು ಮೊದಲು ನಂದಿಗೆ ನಮಸ್ಕರಿಸಿ ನಂತರ ಮಲ್ಲಿಕಾರ್ಜುನನ ದರ್ಶನ ಪಡೆಯುತ್ತಾರೆ. ಇಲ್ಲಿನ ಲಿಂಗವು ಸ್ವಯಂಭೂ ಆಗಿದ್ದು ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುವ ಶಕ್ತಿ ಹೊಂದಿದೆ ಎಂದು ಹೇಳಲಾಗುತ್ತದೆ. ಬಳ್ಳಾರಿಯ ಕಣ್ಣುಗಳು, ಕನಕದುರ್ಗಮ್ಮ ಮತ್ತು ಉತ್ಸವಗಳು. ಬಳ್ಳಾರಿಗೆ 2 ಕಣ್ಣುಗಳಿದ್ದಂತೆ, ಒಂದು ಮಲ್ಲಿಕಾರ್ಜುನ ಸ್ವಾಮಿ, ಇನ್ನೊಂದು ಗ್ರಾಮ ದೇವತೆ ಕನಕದುರ್ಗಮ್ಮ. ನಗರದ ಮಧ್ಯಭಾಗದಲ್ಲಿರುವ ಕನಕದುರ್ಗಮ್ಮನ ದೇವಸ್ಥಾನ ಬಹಳ ಪುರಾತನವಾದದ್ದು. ಈ ತಾಯಿಯ ವಿಗ್ರಹದಲ್ಲಿ ಒಂದು ವಿಶೇಷತೆ ಇದೆ. ದೇವಿಯ ಮುಖದ ಮೇಲೆ 10 ಕಣ್ಣುಗಳನ್ನು ಅಲಂಕರಿಸಲಾಗುತ್ತದೆ. ಈ 10 ಕಣ್ಣುಗಳು 10 ದಿಕ್ಕುಗಳಿಂದಲೂ ನಗರವನ್ನು ಕಾಪಾಡುತ್ತವೆ ಎಂಬುದು ಭಕ್ತರ ನಂಬಿಕೆ. ಇನ್ನು ಇಲ್ಲಿನ ಜಾತ್ರೆಯ ಬಗ್ಗೆ ಹೇಳಲೇಬೇಕು. ಪ್ರತಿ ವರ್ಷ ಮಾಘ ಶುದ್ಧ ಪೌರ್ಣಿಮೆಯಂದು ಮಲ್ಲಿಕಾರ್ಜುನ ಸ್ವಾಮಿಯ ಬ್ರಹ್ಮ ರಥೋತ್ಸವ ಮತ್ತು ಕಲ್ಯಾಣೋತ್ಸವ ಅತ್ಯಂತ ವೈಭವದಿಂದ ನಡೆಯುತ್ತದೆ. 7 ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ. ಹಾಗೆಯೇ ಕನಕದುರ್ಗಮ್ಮನ ಸಿಡಿಬಂಡಿ ಉತ್ಸವವು ಕರ್ನಾಟಕದ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ.
ಮಿತ್ರರೇ, ಬಳ್ಳಾರಿಯ ಕೋಟೆ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡೆದರೆ ಮನಸ್ಸಿಗೆ ಶಾಂತಿ ಮತ್ತು ಜನ್ಮ ಪಾವನವಾಗುತ್ತದೆ ಎಂಬ ಮಾತಿದೆ. ನೀವು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಬೇಕೆಂದರೆ ಬಳ್ಳಾರಿಗೆ ರೈಲು, ಬಸ್ಸು ಮತ್ತು ವಿಮಾನಯಾನದ ಸೌಲಭ್ಯವಿದೆ. ದೇವಾಲಯವು ಪ್ರತಿದಿನ ಬೆಳಗ್ಗೆ 5ರಿಂದ ಮಧ್ಯಾಹ್ನ 1ರವರೆಗೆ ಮತ್ತು ಸಾಯಂಕಾಲ 5ರಿಂದ ರಾತ್ರಿ 8ರವರೆಗೆ ತೆರೆದಿರುತ್ತದೆ. ಕುರುಡು ಭಕ್ತನಿಗೆ ಬೆಳಕಾದ ಆ ಪರಶಿವನು ನಮಗೂ ಸನ್ಮಾರ್ಗವನ್ನು ತೋರಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಓಂ ನಮಃ ಶಿವಾಯ.